ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಬೇಕು ಅಂತ ನಾನು ಬಯಸಿದ್ದೇನೆ ಎಂದು ಎಸ್ಎಂ ಕೃಷ್ಣ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಹಾಗಾಗಿ ನಾನು ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಳ್ಳುತ್ತೇನೆ. ಬೆಂಗಳೂರು 3 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಬಲ ನೆಲೆ ಇದೆ. ಇಲ್ಲಿ ದೇವೇಗೌಡರು ಸೇರಿದಂತೆ ಯಾರೇ ಸ್ಪರ್ಧಿಸಿದ್ರೂ ಮುಖ್ಯವಾಗಲ್ಲ. ಸಿದ್ಧಾಂತದ ಆಧಾರದ ಮೇಲೆ ಚುನಾವಣೆ ನಡೆಯುತ್ತದೆ. ಇಲ್ಲಿ ಬಿಜೆಪಿಯ ಅಭ್ಯರ್ಥಿಗಳೇ ಗೆಲ್ತಾರೆ ಎಂದು ಇದೇ ವೇಳೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಎಸ್ಎಂ ಕೃಷ್ಣ ಪರೋಕ್ಷವಾಗಿ ಸಮ್ಮತಿ ಸೂಚಿಸಿದ್ದಾರೆ. ಅಲ್ಲದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ತೇಜಸ್ವಿನಿ ಅನಂತಕುಮಾರ್ ಕಣಕ್ಕಿಳಿಸೋದು ಬಹುತೇಕ ಖಚಿತವಾಗಿದೆ. ಇಂದು ಅವರ ಜೊತೆ ಆರ್ ಅಶೋಕ್ ಸಮಾಲೋಚನೆ ಮಾಡ್ತಾರೆ ಎಂದರು. ಸಭೆ ಚುನಾವಣೆ ಪ್ರಚಾರದ ವಿಚಾರದಲ್ಲಿ ಈಗಾಗಲೇ ನಾನು ನನ್ನ ನಿಲುವನ್ನು ತಿಳಿಸಿದ್ದೇನೆ. ಈ ದೇಶಕ್ಕೆ ನರೇಂದ್ರ ಮೋದಿಯವರು ಅನಿವಾರ್ಯವಾಗಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಒಂದು ಸಿದ್ಧಾಂತದಲ್ಲಿ ನಾನು ನಂಬಿಕೆ ಇಟ್ಟಿರ್ತಕ್ಕಂಥವನು. ಆ ಕಾರಣ ನಾನು ಆದಷ್ಟು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಆ ಮೂಲಕ ಕರ್ನಾಟಕ ರಾಜ್ಯದಿಂದ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳು ಗೆಲುವು ಪಡೆದು ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಪ್ರದೇಶದಲ್ಲಿ ಅನುವು ಮಾಡಿಕೊಡ್ಬೇಕು ಹಾಗೆ ಅಂಥೇಳಿ ಆ ಒಂದೇ ದೃಷ್ಟಿಯಿಂದ ನಾವು ಎಲ್ಲರೂ ಕೂಡ ನಮ್ಮ ಪ್ರಯತ್ನಗಳನ್ನು ಕ್ರೋಢೀಕರಿಸ್ತಾ ಇದ್ದೇವೆ. ಬೆಂಗಳೂರಿನ ಕ್ಷೇತ್ರ 3 ಕ್ಷೇತ್ರಗಳಲ್ಲಿಯೂ ಕೂಡ ಸಾಧಾರಣವಾಗಿ ನನ್ನ ಅಧಿಕಾರ ಅವಧಿಯಲ್ಲಿ ಆಗಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಇವತ್ತು ಜನಗಳು ಮರ್ತಿಲ್ಲ ಹಾಗೆ ಎನ್ನುವ ಭಾವನೆ ನನ್ನಲ್ಲಿ ಉಂಟಾಗಿದೆ. ಆ ಕಾರಣ ಬೆಂಗಳೂರು ದಕ್ಷಿಣ ಉತ್ತರ ಮಧ್ಯಮ ಈ 3 ಕ್ಷೇತ್ರಗಳಲ್ಲಿಯೂ ಕೂಡ ಬಿ ಜೆ ಪಿಗೆ ಪ್ರಬಲವಾದಂಥ ನೆಲೆ ಇದೆ, ಪ್ರಬಲವಾದಂಥ ಅಸ್ಥಿಭಾರ ಇದೆ. ಆದ್ದರಿಂದ ಬಿ ಜೆ ಪಿ ಇಂದು ಹಿಂದೆಂದೂ ಕಾಣದಂಥ ಧೈರ್ಯ, ಉತ್ಸಾಹ ಮತ್ತು ಆಕಾಂಕ್ಷೆಯಿಂದ ಈ ಚುನಾವಣೆಗಳನ್ನು ಎದುರಿಸಬಹುದು. ದೇವೇಗೌಡರ ಸ್ಪರ್ಧೆಯಿಂದ ಯಾವುದೇ ರೀತಿ ವ್ಯಕ್ತಿಗಳು ಅಷ್ಟು ಮುಖ್ಯ ಆಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವ ಸಿದ್ಧಾಂತಗಳಿಗೆ ಕಟಿಬದ್ಧವಾಗಿದೆ ಆ ಸಿದ್ಧಾಂತಗಳ ಆಧಾರದ ಮೇಲೆ ನಾವು ನಮ್ಮ ಮತಗಳನ್ನು ನಾವು ಕೇಳ್ತೇವೆ. ಅದರಲ್ಲಿ ಹಿಂದೆ ಬೆಂಗಳೂರಿನ ಪುರೋಭಿವೃದ್ಧಿಗೆ ಯಾರ್ಯಾರು ಏನೇನು ಕೈಂಕರ್ಯವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಜನಗಳ ಮನಸ್ಸಿನಲ್ಲಿ ಎದ್ದು ಕಾಣ್ತದೆ. ಆ ಕಾರಣ ನಾವು ಸಿದ್ಧಾಂತದ ಆಧಾರದ ಮೇಲೆ, ವ್ಯಕ್ತಿಗತ ಆಧಾರದ ಮೇಲಲ್ಲ, ಸಿದ್ಧಾಂತದ ಆಧಾರದ ಮೇಲೆ. ಆದರೆ ಒಂದೇ ಒಂದು ಎಕ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ಈ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೆ ಆಗಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಸ್ಥಿರವಾದಂಥ ಹಾರೈಕೆ ಮತ್ತು ಅದನ್ನು ಈಡೇರಿಸುವುದಕ್ಕೆ ನಾವು